ಮಜಾ ಗೊತ್ತಾ? ತಾತಂಗೆ ಮ್ಯಾಜಿಕ್ ಮಾಡಕ್ ಬರುತ್ತೆ. ಓ ಹೌದಾ ಪುಟ್ ಮೇಡಮ್, ನನಗೆ ಗೊತ್ತೇ ಇರ್ಲಿಲ್ಲ. ದುರ್ಗಾ, ನಾನು ಇಲ್ಲಿಗೆ ಬಂದ್ರೆ ಟೈಮ್ ಹೋಗೋದು ನನಗೆ ಗೊತ್ತಿರಲ್ಲ. ತಾತ ನನಗೆ ಕುದುರೆ ಸವಾರಿ ಮಾಡಿಸ್ತಾರೆ, ನಾನ್ ತಿನ್ಸಿದ್ರೆ ಮಾತ್ರ ತಿಂತಾರೆ. ದುರ್ಗಾ, ತಾತಂಗ್ ಯಾರಾದ್ರೂ ಕಲ್ಲಲ್ಲಿ ಹೊಡೆದ್ರೆ ನನ್ನ ಹೆಸರು ಹೇಳಿ ಅಂದಿದ್ದೀನಿ. ಯಾರಾದ್ರೂ ತಾತಂಗ್ ತೊಂದರೆ ಕೊಟ್ರೆ ನಾನು ಅವ್ರಿಗೆ ಡಿಶು ಮಾಡ್ಬಿಡ್ತೀನಿ. ಪುಟ್ ಮೇಡಮ್, ನಿನ್ಗೆ ತಾತ ಅಂದ್ರೆ ತುಂಬಾ ಇಷ್ಟನಾ? ಯಾಕಂದ್ರೆ ಇವ್ರನ್ನ ನನ್ನ ಬಿಟ್ಟು ಯಾರು ಇಷ್ಟಪಡಲ್ಲ. ನಂಗೆ ತಾತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಮನೆ ಕರೆದ್ರೆ ಬರೋದೇ ಇಲ್ಲ. ಇಲ್ಲ ಕಂದ, ತಾತ ಅದನ್ನೆಲ್ಲ ತ್ಯಾಗ ಮಾಡಿನೇ ಹೀಗಾಗಿರೋದು. ಅದ್ಯಾವಾಗ ಆ ದೇವಿ ಇವ್ರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡ್ತಾಳೋ. ತಾತ ಇವತ್ತಾದ್ರೂ ಕತೆ ಹೇಳಿ. ದುರ್ಗಾ, ತಾತ ಕತೆ ಹೇಳ್ತಾರೆ ಗೊತ್ತಾ? ಅದವ್ರೇನ್ ಮಾತಾಡ್ತಾರಂತ ನಂಗೆ ಗೊತ್ತಾಗದೇ ಇಲ್ಲ. ಕತೆ ಕೇಳಬೇಕು, ಕತೆ ಜೀವನ ಕಲಿಬೇಕು, ಪಾಠ ಕಲಿಬೇಕು ಪಾಠ ಕತೆ. ದುರ್ಗಾ, ತಾತ ಹೀಗೆ ಮಾತಾಡೋದು ನಂಗೆ ಒಂದ್ ಸ್ವಲ್ಪನೇ ಅರ್ಥ ಆಗುತ್ತೆ. ದುರ್ಗಾ, ನೀನೇ ಕತೆ ಹೇಳು. ತಾತ, ದುರ್ಗಾ ತುಂಬಾ ಚೆನ್ನಾಗಿ ಕತೆ ಹೇಳ್ತಾಳೆ. ತಾತ, ಈ ದುರ್ಗಾ ಹೇಳೋ ಕತೆನ ಕೇಳಿಸ್ಕೊಳ್ಳಿ. ಯಾವ ಕತೆ ಹೇಳಿ? ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ ಕತೆ ಹೇಳು ದುರ್ಗಾ. ಅಪ್ಪ, ಹೆಸರ ಹೇಳಿದ್ದೀನಿ ನಾನು ಅವಳ ಕತೆ ಹೇಳಲ್ಲ ಅಂತ. ಅವಳ ಹೆಸರು ಹೇಳೋದಕ್ಕೂ ನನಗಿಷ್ಟ ಇಲ್ಲ. ನನಗಾಗ್ಲಿ ನಿನಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಅವಳು ಏನ್ ಮಾಡಿದಾಳೆ ಅಂತ ಅವಳ ಕತೆ ಹೇಳ್ಬೇಕು. ದುರ್ಗಾ, ನಿನ್ನ ಕೋಪದಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ಚಿಕ್ಕವಳಿದ್ದಾಗ ನೀನು ನನ್ನ ಮಡ್ಲಲ್ಲಿ ಮಲಗಿ ಇದೇ ಮೂಕಾಂಬಿಕೆ ಕತೆ ಕೇಳಿಲ್ಲ ಅಂದರೆ ನಿನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಆದರೆ ಇವತ್ತು ಅದೇ ಕತೆ ನಿನಗೆ ಕೋಪ ತರಿಸ್ತಿದೆ ಅಂದರೆ ಕಾಲ ಎಷ್ಟು ಕ್ರೂರಿ ಅಲ್ವಾ? ಪ್ಲೀಸ್ ದುರ್ಗಾ, ನಂಗೋಸ್ಕರನಾದ್ರೂ ಕತೆ ಹೇಳು. ನಂಗೆ ದೇವಿ ಕತೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದುವರೆಗೂ ನಾನು ದೇವಿ ಕತೆ ಯಾವುದು ಕೇಳಿಲ್ಲ. ಪ್ಲೀಸ್ ದುರ್ಗಾ, ಹೇಳು. ಇಲ್ಲ ಪುಟ್ ಮೇಡಮ್, ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಹಳೇದೆಲ್ಲ ನೆನಪಾಗಿ ಮತ್ತೆ ಅಕ್ಕ ನೆನಪಾಗ್ತಾಳೆ. ದುರ್ಗಾ, ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯ. ಇಷ್ಟು ವರ್ಷ ಆದ್ರೂ ಆ ಪ್ರೀತಿ ಹಾಗೆ ಇದೆಯಲ್ಲ. ಸರಿ ಬಿಡು, ನಿಂಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ನಿಂಗೆ ನಂಗಿಂತ ಬೇರೆ ಯಾರ ಹೆಚ್ಚಾದ್ರು. ನಿಂಗೆ ನಮ್ಮ ಪ್ರೀತಿನೂ ಇಲ್ಲ, ತಾತನ ಆಸೆಗೆ ಬೆಲೆನೂ ಇಲ್ಲ. ನಿಂಗೆ ನಿನ್ ಕೋಪನೇ ದೊಡ್ಡದು ಅಲ್ವಾ? ನಾನು ಹೋಗ್ತೀನಿ. ಪುಟ್ ಮೇಡಮ್, ಸರಿ, ನಿಮ್ಗೋಸ್ಕರ ನಾನು ಈ ಕಥೆನ ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮಕ್ಕ ಪ್ರತಿದಿನ ಇದೇ ಕತೆ ಹೇಳಿ ನನ್ನನ್ನು ಮಲಗಿಸ್ತಿದ್ಲು. ಕೂತ್ಕೋ. ಹೀಗೆ ಆ ತಾಯಿ ತನ್ನ ನಮ್ದವ್ರನ್ನ ಯಾವತ್ತೂ ಕೈ ಬಿಡ್ಲಿಲ್ಲ. ಕೌಲಾಸುರನ ಅಹಂಕಾರನ ಮುರಿದು ಲೋಕಕ್ಕೆ ಶಾಂತಿ ತಂದ್ಲು. ಭಕ್ತಿಯಿಂದ ಬೇಡ್ಕೊಂಡವ್ರನ್ನ ಆ ಮೂಕಾಂಬಿಕೆ ತನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡ್ಲಂತೆ. ಹಾಗಂತ ನಮ್ಮ ಅಕ್ಕ ಕತೆ ಹೇಳ್ತಾ ಇದ್ಲು. ವಾವ್ ದುರ್ಗಾ, ಹಾಗಾದ್ರೆ ದೇವಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಅವರು ಎಲ್ಲಾರನ್ನೂ ಕಾಪಾಡ್ತಾಳ. ಅದಕ್ಕೆ ನಂಗೆ ದೇವಿ ಅಂದ್ರೆ ತುಂಬಾ ಇಷ್ಟ. ಆ ತಾಯಿ ಕೈ ಬಿಡಲ್ಲ, ಯಾವಾಗ್ಲೂ ಇರ್ತಾಳೆ. ಅಧರ್ಮ ಹೆಚ್ಚು, ಬೆಂಕಿ, ಪ್ರಳಯ, ಸೃಷ್ಟಿ, ತಲ್ಲಣ ಕಾಪಾಡ್ತಾಳೆ. ಅಮ್ಮ ಕಾಪಾಡ್ತಾಳೆ. ದುಷ್ಟನಾಶ. ಅಪ್ಪ, ನಿನ್ ತಾಯಿ ಕತೆಲ್ ಮಾತ್ರ ಚಂದ,
ನಿಜ ಜೀವನಕ್ಕಲ್ಲ. ಆ ಕಾಲದಲ್ಲಿ ಕೌಲಾಸುರನೇ ಕೊಂದ್ಲು ಸರಿ, ಆದ್ರೆ ಈ ಕಾಲದಲ್ಲಿ ಕೆಟ್ಟವರು ಕಣ್ಮುಂದೆನೆ ಅಟ್ಟಹಾಸ ಮಾಡ್ತಿದ್ರು ಕಣ್ ಮುಚ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಆದ್ರೆ ಅವಳು ನಮ್ದವರು ಬೀದಿಗೆ ಬಿದ್ದು ಬಾಯಿ ಬಡ್ಕೋತಿದ್ರು, ಕಲ್ಲಿನ ತರ ಸುಮ್ಮನೆ ನಿಂತಿರ್ತಾಳೆ. ನೀನ್ ಸುಮ್ಮನಿರು ದುರ್ಗಾ. ನೀನ್ ಹೇಳಿದ ಕಥೆಲ್ಲ ದೇವಿಗೆ ಅಷ್ಟೊಂದು ಪವರ್ ಇತ್ತು. ನಮ್ಗೇನಾದ್ರು ಕಷ್ಟ ಬಂದ್ರೆ ದೇವಿ ನಮ್ಮನ್ನ ಕಾಪಾಡ್ತಾಳೆ. ಹೌದು, ಆ ದೇವಿ ಕೃಪೆ ಕಾಪಾಡುತ್ತೆ, ಒಳ್ಳೆಯವರನ್ನ ಕಾಪಾಡುತ್ತೆ. ಸಂಕಷ್ಟ ಮಂಜಿನಂತೆ. ಹೌದು, ಕಾಪಾಡ್ತಾಳೆ. ಎಷ್ಟು ಚೆನ್ನಾಗಿ ಕಾಪಾಡ್ತಾಳೆ ಅಂದ್ರೆ ಒಳ್ಳೆಯವರು 100 ವರ್ಷ ಬದುಕಲೇಬಾರ್ದು, ಆದಷ್ಟು ಬೇಗ ಅವಳ ಹತ್ರ ಕರ್ಕೊಂತಾಳೆ. ಅವಳಿಗೆ ಕಣ್ಣಿಲ್ಲ ಅಪ್ಪ, ಅವಳೊಂದು ಕಲ್ಲು. ಪುಟ್ ಮೇಡಮ್, ಯಾರನ್ನೂ ಕಾಪಾಡಲ್ಲ, ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ದೇವಿ ಸಮಯ ಕಾಲ ಉತ್ತರ. ದೂಷಣೆ ಸಲ್ಲ. ತಾಯಿ ರಕ್ಷಣೆ. ನೋಡಿದ್ಯಾ ದುರ್ಗಾ, ತಾತಾನು ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಗೇನಾದ್ರು ಕಷ್ಟ ಬಂದಾಗ ದೇವಿ ಓಡೋಡ್ ಬರ್ತಾಳೆ ಅಲ್ವಾ ತಾತ? ಕಷ್ಟ ಬಂದಾಗ ಓಡೋಡ್ ಬರಕ್ಕೆ ಅವಳೆ ನಮ್ಮನೆಯವಳ? ಇಲ್ಲ ಪುಟ್ ಮೇಡಮ್, ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇನೆ. ಆ ಕತೆಗಳಿಗೂ ನಮ್ ನಿಜವಾದ ಬದುಕಿಗೂ ಸಂಬಂಧನೇ ಇಲ್ಲ ಪುಟ್ ಮೇಡಮ್. ನೋಡು, ನಿಮ್ ತಾತ ಅವಳ ಭಕ್ತ, ಅವ್ರನ್ನ ಈ ಸ್ಥಿತಿಗೆ ತಂದಿರೋಳು ನಮ್ ಜೀವನ ಸರಿ ಮಾಡ್ತಾಳ, ನಮ್ಮನ್ ಕಾಪಾಡ್ತಾಳ. ಇದೆಲ್ಲ ಬರೀ ಭ್ರಮೆ ಅಷ್ಟೇ. ನಾನು ಅಮ್ಮ ದೂರ ಆದ್ವಿ ಅಂತ ನೀನ್ ಪ್ರೀತಿಸ್ತಿದ್ದ ದೇವಿನೇ ದೂರ ಮಾಡ್ಕೊಂಡ್ಬಿಟ್ಟೆಲ್ಲ ದುರ್ಗಾ. ಚಿಕ್ಕವಳಿದ್ದಾಗ ಆ ದೇವಿನ ನೀನ್ ಎಷ್ಟು ಪ್ರೀತಿಸ್ತಿದೆ, ಈಗ ಅದಕ್ಕಿಂತ ಜಾಸ್ತಿ ದ್ವೇಷ ಮಾಡ್ತಿದ್ಯಾ. ಛೇ, ಕಾಲ ಎಷ್ಟು ಬೇಗ ಉರುಳೋಗತ್ತೆ. ಆವಾಗ ಇದೇ ಕಥೆನ ನಾನು ನಿನಗೆ ಹೇಳ್ತಿದ್ದೆ, ನೀನು ಹಿತನ್ ಥರನೇ ಹೀಗೆ ಪ್ರಶ್ನೆ ಮಾಡ್ತಿದ್ದೆ, ಎಷ್ಟು ಮುಗ್ಧತೆಯಿಂದ ಕೇಳಿಸ್ಕೊತಿದ್ದೆ. ಇವತ್ತು ಇದೇ ಕಥೆನ ನೀನು ಹಿತಂಗ್ ಹೇಳ್ತಾ ಇದ್ಯಾ. ನಿಜಕ್ಕೂ ಜೀವನ ಒಂದು ಚಕ್ರ, ಸುತ್ತಿ ಸುತ್ತಿ ನಮ್ಮನ್ನ ಅದೇ ಜಾಗಕ್ಕೆ ತಂದು ನಿಲ್ಸತ್ತೆ.